ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ ಆಗಿರೋದ್ರಿಂದ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರಿ, ರಾಯರು ನಿಮಗೆ ಏನು ಒಂದು ಸೂಚನೆಯನ್ನು ಕೊಡ್ತಾ ಇದೆ, ಏನು ಒಂದು ಸಂದೇಶವನ್ನು ಕೊಡ್ತಾ ಇದೆ ಅನ್ನೋ ಒಂದು ರೀಡಿಂಗ್ ಇವತ್ತಿಂದಾಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೋ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗಲ್ವೋ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ನನ್ನ ಮನಸ್ಸಿನಲ್ಲಿ ನೆನಪು ಮಾಡ್ಕೊತ ದೇವರಲ್ಲಿ ಪಾಸಿಟಿವ್ ಆಗಿ ಒಂದು ಕೇಳ್ಕೊಳ್ತಾ ಈ ಒಂದು ರೀಡಿಂಗನ್ನು ನೋಡಿ ಇವತ್ತಿನ ಎನರ್ಜಿ ರಿಸೀವ್ ಮಾಡಬೇಕು ಅಂತ ಅಂದರೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇವತ್ತು ರಾಯರು ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ, ರಾಯರನ್ನು ಭಕ್ತಿಯಿಂದ ನೆನೆಸ್ಕೊಳ್ಳಿ, ರಾಯರು ಯಾವ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಅಂದ್ಬಿಟ್ಟು ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ. ರಾಯರ ಪೂಜೆಯನ್ನು ಮಾಡಿರ್ತೀರ, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗಿರ್ತೀರ. ಹಾಗಾಗಿ ರಾಯರು ನಿಮಗೆ ಏನನ್ನ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಈ ಒಂದು ರೀಡಿಂಗ್ನ ನೋಡೋಣ. ಓಂ ರಾಘವೇಂದ್ರಾಯ ನಮಃ. ನಾನು 3 ಕಾರ್ಡನ್ನು ತೆಗಿತಾ ಇದ್ದೀನಿ. ಒಳ್ಳೇದು ಬರಲಿ ಅಂದ್ಬಿಟ್ಟು ಪಾಸಿಟಿವ್ ಆಗಿರಿ. ನೋಡ್ರಿ, ಈ ಒಂದು ರೀಡಿಂಗಲ್ಲಿ ರಾಯರ ಸಂದೇಶ ಏನಿದೆ ಅಂದರೆ 9 ಆಫ್ ಹ್ಯಾಂಡ್ಸ್ ಬಂದಿದೆ. 9 ಆಫ್ ಹ್ಯಾಂಡ್ಸು ಅಂತ ಅಂದರೆ ಮನಸ್ಸಿಗೆ ಒತ್ತಡ, ಚಿಂತೆ, ನಿದ್ದೆ ಇಲ್ಲದ ರಾತ್ರಿಗಳು ಅಂತ ತೋರಿಸ್ತಾ ಇದೆ. ನೋಡಿ, ಎದ್ದು ಕೂತ್ಕೊಳ್ಳೋದು, ರಾತ್ರಿ ಎಲ್ಲ ಮಲಗ್ದಲ್ಲೇ ನೀವು ಎದ್ದು ಕೂತ್ಕೊಳ್ಳೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದೀರಾ, ನಿದ್ದೆ ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದೆ. ನಂತರದಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಒಂಟಿತನ ಅನ್ನೋದು ನಿಮಗೆ ಜಾಸ್ತಿ ಕಾಡ್ತಾ ಇದೆ. ಕಷ್ಟ ಸಮಯ, ಸಪೋರ್ಟ್ ಬೇಕು ನನಗೆ ಅಂತ ನಿಮಗೆ ಅನ್ನಿಸ್ತಿದೆ. ಯಾರಾದರೂ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ನಾನು ಒಂಟಿತನ ಅನ್ನೋದು ನನಗೆ ಕಾಡ್ತಾ ಇದೆ ಅಂತ ಅಂದ್ಬಿಟ್ಟು ಈ ಒಂದು 5 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದ್ರೆ. ಆದರೆ ಕಿಂಗ್ ಆಫ್ ಕಪ್ಸು ಕಾರ್ಡ್ ಹೇಳ್ತಾ ಇದೆ, ಇದು ಪಾಸಿಟಿವ್ ಕಾರ್ಡು. ಎಮೋಷ್ನಲಿ ಬ್ಯಾಲೆನ್ಸ್ ಇಟ್ಕೊಂಡ್ರೆ ರಾಯರ ಕರುಣೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ರಾಯರ ಸಂದೇಶ ಏನಾಗಿರುತ್ತೆ ನಿಮಗೆ ಅಂತ ಹೇಳೋದಾದರೆ, ನೀನು ಈಗ ಎದುರಿಸ್ತಿರೋ ಕಷ್ಟ ಶಾಶ್ವತ ಅಲ್ಲ, ಮನಸ್ಸಿಗೆ ಭಯ ಬಿಡು, ನಾನು ನಿನ್ನ ಜೊತೆಯಲ್ಲಿದ್ದೀನಿ, ಶಾಂತಿ ಮತ್ತು ವಿಶ್ವಾಸ ಇಟ್ಕೋ, ನಿನ್ನ ಪರಿಸ್ಥಿತಿ ನಿಧಾನವಾಗಿ ಸರಿ ಹೋಗುತ್ತೆ ಅಂತ ರಾಯರ ಸಂದೇಶ ಒಂದು ಸಿಗ್ತಾ ಇದೆ. ರಾಯರು ನೀನು ಒಂಟಿ ಅಲ್ಲ, ನನ್ನ ಕೃಪೆ ನಿನ್ನ ಮೇಲೆ ಖಂಡಿತ ಯಾವಾಗಲೂ ಇದ್ದೇ ಇರುತ್ತೆ. ಎಮೋಷ್ನಲಿ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅನ್ನೋದು ರಾಯರ ಸಂದೇಶ ಆಗಿರುತ್ತೆ. ನಂತರ ರಾಯರು ಇನ್ನೊಂದು ಹೇಳ್ತಾ ಇದ್ದಾರೆ, ಈ ಕಷ್ಟ ಒಂದು ಲೆಸನ್ ಮಾತ್ರ, ಪನಿಷ್ಮೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಯರನ್ನು ತುಂಬ ಜನ ನಂಬ್ತಾ ಇದ್ದಾರೆ. ರಾಯರು ಖಂಡಿತವಾಗ್ಲೂ ಕೈ ಬಿಡಲ್ಲ. ಯಾಕೆ ಅಂದರೆ ಸ್ವಲ್ಪ ನಿಧಾನ ಆದರೂ ಕೂಡ ರಾಯರನ್ನು ನಂಬಿದವರು ಯಾವತ್ತೂ ಕೂಡ ಮೋಸ ಹೋಗಿಲ್ಲ. ರಾಯರನ್ನು ನಂಬಿದವರು ಕಷ್ಟದಿಂದ ಹೊರಗೆ ಬರ್ತಾರೆ ಅಂತ ತುಂಬಾ ಉದಾಹರಣೆಗಳಿವೆ. ಹಾಗಾಗಿ ರಾಯರು ಈ ಒಂದು ಗುರುವಾರ ರಾಯರ ಸಂದೇಶ, ನಿನ್ನ ಕಷ್ಟ ನೋಡಿ ರಾಯರು ಮೌನವಾಗಿಲ್ಲ, ನೀನು ಒಂಟಿಯಲ್ಲ, ಅವರ ಕೃಪೆ ನಿನ್ನ ಜೊತೆ ಇದೆ, ಭಯ ಬಿಡು, ವಿಶ್ವಾಸ ಇಟ್ಕೋ, ನಿನ್ನ ಜೀವನದಲ್ಲಿ ಬೆಳಕು ಬರೋದು ಖಚಿತ ಅಂತ ರಾಯರು ಹೇಳ್ತಾ ಇದ್ದಾರೆ. ಹಂಗಂದರೆ ನೀವು ಖಂಡಿತವಾಗ್ಲಿ ಒಂದು ಪಾಸಿಟಿವ್ ಆಗಿರಿ. ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ರಾಯರ ಭಕ್ತರಿದ್ದೀರಿ, ರಾಯರನ್ನು ಆರಾಧನೆ ಮಾಡಿರ್ತೀರಿ. ಇವತ್ತು ನಿಮಗೆ ಒಂದು ಒಳ್ಳೆ ಸಂದೇಶವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ರೀಡಿಂಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ. ನಂತರದಲ್ಲಿ ಈ ಒಂದು ರಾಯರ ಒಂದು ವಿಡಿಯೋ ಇಷ್ಟ ಆಗಿದ್ದರೆ, ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.